ವಾಕ್ಯವು ಸಜೀವವಾದುದು. ಎಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ದೇವರ ವಾಕ್ಯವನ್ನು ಕೇಳೋಕ್ಕೆ ಸಿದ್ಧರಾಗಿರಬೇಕು. ಇವತ್ತಿನ ದೇವರ ವಾಕ್ಯವು ಅಪೊಸ್ತಲರು ಬರೆದ ಕೃತ್ಯಗಳು 8ನೇ ಅಧ್ಯಾಯ 4ರಿಂದ 8ನೇ ವಾಕ್ಯ ತನಕ ನಾವು ಓದ್ಕೊಳ್ಳೋಣ. ಅಪೊಸ್ತಲರು ಬರೆದ ಕೃತ್ಯಗಳು 8ನೇ ಅಧ್ಯಾಯ 4ನೇ ವಾಕ್ಯದಿಂದ 8ನೇ ವಾಕ್ಯ ತನಕ. ಸ್ತೋತ್ರ. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ತಾ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಹಲ್ಲೆಲೂಯಾ. ನಾವು ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಕರ್ತನೆ, ವಾಕ್ಯ ನಿನ್ನದಪ್ಪ. ನೀನು ಮಾತನಾಡಬೇಕು ಕರ್ತನೆ, ಮನುಷ್ಯರ ಶಬ್ದವಲ್ಲ, ದೇವರ ಶಬ್ದ ಕೇಳೋದಕ್ಕೆ ನೀನು ಸಹಾಯ ಮಾಡಪ್ಪ. ಇವತ್ತು ನೀನೇ ಮಾತನಾಡು, ಜನರಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೀವಿ ತಂದೆ, ಆಮೆನ್. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 4ರಿಂದ 8ನೇ ವಾಕ್ಯ ತನಕ ನಾವು ಓದ್ಕೊಂಡಿದ್ದೀವಿ. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ತಾ ವಾಕ್ಯವನ್ನು ಸಾರಿದರು. ಚದರಿ ಹೋದವರು ಸಭೆಯನ್ನು ಚದರಿದರು. ಯಾರು ಚದರಿಸಿದ್ರು ಗೊತ್ತಾ? ಸೈತಾನ ಸಭೆಯನ್ನು ಚದರಿಸಿದರು. ಯಾಕಂದರೆ ಆ ದಿವಸದಲ್ಲಿ ಯೆರೂಸಲೇಮಿನಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಆ ದಿನದಲ್ಲಿ ಯೆರೂಸಲೇಮಿನ ಸಭೆಗೆ ದೊಡ್ಡ ಉಪದ್ರವ ಉಂಟಾಯಿತು. ಸಭೆಗೆ ಉಪದ್ರವ ಉಂಟಾಗೋದು ಸಾಮಾನ್ಯವಾಗಿ ಎಲ್ಲಿ ಕಡೆಗೂ ನಡೀತಿರ್ತದೆ. ಇಲ್ಲಿ ಕೂಡ ಸಭೆಗೆ ಉಪದ್ರವ ಉಂಟಾಯಿತು. ಉಪದ್ರವ ತರೋದು ಯಾರು? ಸೈತಾನ. ಹಲ್ಲೆಲೂಯಾ. ದೇವರ ಮಕ್ಕಳು, ಒಂದು ವಿಷಯ ಹೇಳ್ತೀನಿ. ಸೈತಾನು ಏನು ಉಪದ್ರವವನ್ನು ತಂದರೂ ಕೂಡ ಅದೇ ಉಪದ್ರವವನ್ನು ದೇವರು ಆಶೀರ್ವಾದಕರವಾಗಿ ಮಾಡುತ್ತಾರೆ. ಹಲ್ಲೆಲೂಯಾ. ಸೈತಾನ್ ನಿಮ್ಮಲ್ಲಿ ಏನೇನು ಉಪದ್ರವಗಳು, ಏನೇನು ಕೆಟ್ಟ ಕೆಲಸಗಳು ನಿಮಗೋಸ್ಕರ ಮಾಡಿದರೆ, ಕಾಯಿಲೆಗಳು, ಕಷ್ಟಗಳು, ಪ್ರಯಾಸಗಳು, ರೋಗಗಳು, ದುಃಖಗಳು ನಿನ್ನಲ್ಲಿ ತಂದರೆ ಅದು ದೇವರದನ್ನು ಆಶೀರ್ವಾದಕರವಾಗಿ ಮಾಡುತ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯೋಸೇಫನ ಚರಿತ್ರವನ್ನು ಕಲಿಯೋದಾದರೆ, ಯೋಸೇಫನಿಗೆ ದೊಡ್ಡ ಉಪದ್ರವ ಉಂಟಾಯಿತು. ಅವ್ರ ತಂದೆ ತಾಯಿ ಅವರ ಅಣ್ಣಗಳನ್ನು ಕುರಿ ಕಾಯ್ತಾ ಇದ್ದರೆ ಅವರ ಹತ್ರ ಕಳಿಸ್ಕೊಟ್ರಾಗ ಅವರೆಲ್ಲ ಅವನೊಬ್ಬ ಕನಸುಗಾರನು, ದರ್ಶನ ಅವನಲ್ಲಿ ಅವನೊಂದಿಗೆ ಮಾತನಾಡ್ತಾ ಇದ್ದರು. ದೇವರವನಿಗೆ ದರ್ಶನಗಳನ್ನು ಕೊಡ್ತಾ ಇದ್ದರು. ಕನಸುಗಳ ಮೂಲವಾಗಿ ದೇವರವನೊಂದಿಗೆ ಮಾತನಾಡ್ತಾ ಇದ್ದರು. ಯಾಕಂದರೆ ಅವನೊಬ್ಬ ದೇವರ ಮಗನಾಗಿದ್ದರು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ದೇವರು ದರ್ಶನಗಳನ್ನು ಕೊಡ್ತಾರೆ? ಪ್ರಾರ್ಥನೆ ಮಾಡ್ರಿ, ದೇವರೇ ನನಗೆ ಇವತ್ತು ದರ್ಶನಗಳನ್ನು ಕೊಡಪ್ಪ. ಸುಮ್ಮನೆ ಅದೇ ಇದು ಯೋಚನೆ ಮಾಡ್ಕೊಂಡು ಮಲ್ಕೋಬೇಡ್ರಿ. ಸಾಯಂಕಾಲ ಪ್ರಾರ್ಥನೆ ಮಾಡಬೇಕು, ದೇವರೇ ಇವತ್ತು ರಾತ್ರಿ ನೀನೇ ನನ್ನೊಂದಿಗೆ ಮಾತನಾಡಪ್ಪ ಎಂಬುದಾಗಿ. ಯೋಸೇಫನೊಂದಿಗೆ ದೇವರು ಮಾತನಾಡ್ತಾ ಇದ್ದರು ಕನಸುಗಳ ಮೂಲಕ. ಈ ಕನಸುಗಳು ಅಲ್ಲಿ ವಿವರ ಮಾಡೋಕ್ಕೆ ಟೈಮ್ ಇಲ್ಲ ಇವಾಗ. ಆದರೆ ಕನಸುಗಳು ಅವರ ಅಣ್ಣಂದರಿಗೂ ಅವರ ಅಪ್ಪ ಅಮ್ಮನಿಗೂ ವಿರುದ್ಧವಾಗಿ ಕನಸುಗಳು ಕಂಡರು. ಅದನ್ನು ಅವನು ಹೇಳಿದಾಗ ಅವರಿಗೆ ಸಿಟ್ಟು ಬಂದರು. ಎಲ್ಲ ಅಣ್ಣಂದರು ಕುರಿ ಕಾಯಕ್ಕೆ ಹೋಗ್ತಾಯಿದ್ರು. ಕುರಿ ಕಾಯಕ್ಕೆ ಹೋಗಬೇಕಾದ್ರೆ ಇವನ ಹತ್ರ ಅಣ್ಣಂದರ ಹತ್ರ ಕಳಿಸಿದ್ರು. ಊಟ ಕೊಟ್ಟು ಬಾರಪ್ಪ, ತಿಂಡಿ ಕೊಟ್ಟು ಬಾ ಅಂತೇಳಿ ಕಳಿಸ್ಕೊಟ್ರು. ಅವರು ಹೇಳ್ತಾ ಇದ್ದಾರೆ, ಕನಸುಗಾರನ್ ಬರ್ತಾ ಇದ್ದಾರೆ, ಇವತ್ತು ನಾವು ಇವನಿಗೆ ಕೊಲ್ಲಬೇಕು. ಇವನು ಕನಸು ಏನಾಗುತ್ತೆ ಅಂತ ನಾವು ನೋಡೋಣ, ಇವನ ದರ್ಶನ ಏನಾಗುತ್ತೆ ಅಂತ ನೋಡೋಣ. ತಂದೆ ತಾಯಿಯೂ ಎಲ್ಲ ಅಣ್ಣಂದರಿಗೂ ಇವನಿಗೆ ಅಡ್ಡ ಬೀಳುತ್ತೇನೆ ಅಂತೇಳಿ ದೇವರು ಇವನಿಗೆ ಕನಸು ಕೊಟ್ಟಿದ್ದಾರೆ. ಇವನಿಗೆ ತೆಗೆದು ಬಿಟ್ಟರೆ ನಾವು ಇವನಿಗೆ ಎಲ್ಲಿ ಅಡ್ಡ ಬೀಳಬೇಕು ಯೋಚನೆ ಮಾಡಿದಾಗ ಅಲ್ಲಿ ದೊಡ್ಡಣ್ಣ ಇದ್ಕೊಂಡು ಅವನಿಗೆ ತೆಗಿಬೇಡ್ರಿ, ಅವನಿಗೆ ಸಾಯಿಸಬೇಡ್ರಿ, ಅವನಿಗೆ ನಾವು ಒಂದು ಆಳು ಬಾವಿಗೆ ಹಾಕೋಣ ಎಂಬುದಾಗಿ ಅವನಿಗೆ ಒಂದು ಆಳು ಬಾವಿಗೆ ಹಾಕಿದರು.
ಹಾಲು ಬಾವಿಗೆ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಅವನ ಅಣ್ಣ ದೊಡ್ಡಣ್ಣ ರೂಬೇನು ಅವನು ಸ್ವಲ್ಪ ಎಲ್ಲೋ ಹೋಗಿದ್ದ. ಹೊರಗಡೆ ಹೋಗಿದ ತಕ್ಷಣ ಅಲ್ಲಿ ಇಸ್ಮಾಯಿಲಿಯರು ಅಲ್ಲಿ ಬಂದರು. ಅವರು ಬಂದಾಗ ಅವನಿಗೆ ಮಾರುಬಿಟ್ಟ. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ಒಂದು ವಿಷಯ ಚಿಂತಿಸಬೇಕು ನಾವು. ಅವನಿಗೆ ಹಾಳು ಬಾವಿಗೆ ಹಾಕಿದರು. ರೂಬೇನು ಏನು ಯೋಚನೆ ಮಾಡಿದ್ರು ಗೊತ್ತಾ? ಅವನಿಗೆ ಹಾಳು ಬಾವಿಗೆ ಹಾಕಿದಾಗ ಇವರು ಯಾರು ಇಲ್ಲದಾಗ ಅವನಿಗೆ ತೆಗೆದು ಅವರ ಅಪ್ಪನ ಹತ್ರ ಕರ್ಕೊಂಡೋಗೋಣ ಅಂತೇಳಿ ಅವನು ಯೋಚನೆ ಮಾಡಿದೆ. ಸಾಯಿಸಬೇಡ ತಮ್ಮ, ಕೊನೆ ತಮ್ಮ, ಸಾಯಿಸಬಾರ್ದು ಎಂಬುದಾಗಿ. ಆದರೆ ಅಪ್ಪ ಇವನ ಮೇಲೆ ಭಾಳ ಪ್ರೀತಿ ಮಾಡ್ತಾಯಿದ್ರು. ದೇವರ ಮಕ್ಕಳೇ, ಇವ್ರದ್ದೆಲ್ಲ ಯೋಚನೆಗಳು ರೂಬೇನಿಗೆ ಹೊರಗಡೆ ಕಳಿಸಿದರು. ರೂಬೇನ್ ಏನು ಮಾಡ್ತಾಯಿದ್ರು? ಇವನಿಗೆ ತಂದೆ ಹತ್ರ ಕಳಿಸ್ತಾಯಿದ್ರು ಇಲ್ವಾ? ಆದರೆ ಇವಾಗ ಅವನಿಗೆ ಎಲ್ಲಿ ಕಳಿಸಿದ್ರು ಗೊತ್ತಾ? ಇವರೆಲ್ಲ ಪ್ಲ್ಯಾನ್ ಫೇಲ್ ಆಯಿತು. ರೂಬೇನು ಇವನಿಗೆ ತಂದೆ ಹತ್ರ ಕಳಿಸ್ಬೋದು ಅಷ್ಟೇ. ಇವನು ಬಾವಿಯಿಂದ ಅವನಿಗೆ ಎತ್ತಿ ಇಸ್ಮಾಯಿಲ್ರಿಗೆ ಮಾರಿದಾಗ ಏನಾಯಿತು? ಅವನು ಮಿಸ್ರೈಮಿನಲ್ಲಿ ಮಂತ್ರಿಯಾಗಿ ಸಿಂಹಾಸನದ ಮೇಲೆ ಕೂತ್ಕೊಂಡ್ರು. ದೇವರ ಪ್ಲಾನು. ಸೈತಾನ್ ನಿಮ್ಮನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ಪ್ಲಾನು ದೇವರೇನು ಮಾಡ್ತಾರೆ? ಕನ್ವರ್ಟ್ ಮಾಡಿ ಎಲ್ಲಿ ಕೂಡಿಸ್ತಾರೆ ಗೊತ್ತಾ? ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಹಲ್ಲೆಲೂಯಾ. ಸೈತಾನ ಪ್ಲಾನ್ಗಳು ಯಾವುದು ನಡೆಯಲ್ಲ. ಸೈತಾನ್ ಪ್ಲಾನ್ ಮಾಡ್ತಾರೆ, ನಮ್ಮನ್ನು ಸಾಯಿಸಬೇಕು, ನಮ್ಮನ್ನು ರೋಗವನ್ನು ತರಬೇಕು, ನಮಗೆ ಅನೇಕ ಕಷ್ಟಗಳು ತರಬೇಕು ಎಂಬುದಾಗಿ ಸೈತಾನ್ ಪ್ಲಾನ್ ಮಾಡಿದಾಗ ಅದೇ ಕಷ್ಟಗಳೇ ದೇವರೇನು ಮಾಡ್ತಾರೆ ಗೊತ್ತಾ? ಅದನ್ನು ಆಶೀರ್ವಾದವಾಗಿ ಮಾರ್ಪಡ್ತಾರೆ. ಹಲ್ಲೆಲೂಯಾ. ಸಭೆಗೆ ಉಪದ್ರವ ಉಂಟಾಯಿತು. ಉಪದ್ರವ ಉಂಟಾಗ ಜನಗಳೆಲ್ಲ ಚೆದರಿ ಹೋಯಿತು. ಚೆದರಿ ಹೋದಾಗ ಏನಾಯಿತು? ಅಲ್ಲಿ ಸಭೆಯಲ್ಲಿದ್ದವರೆಲ್ಲರೂ ಚೆದರಿ ಹೋಗಿ ಎಲ್ಲೆಲ್ಲಿ ಹೋಗಿದ್ರು ಅಲ್ಲೆಲ್ಲೇ ಕೂತ್ಕೊಂಡು ಸುವಾರ್ತೆಯನ್ನು ಸಾರಿದರು. ಇಷ್ಟು ದಿವಸ ಏನು ಮಾಡ್ತಾಯಿದ್ರು ಗೊತ್ತಾ? ಒಂದೇ ಕಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರು ಎಲ್ಲರೂ ಸೇರಿಕೊಂಡು. ಚೆದರಿಸಿದಾಗ ಏನಾಯಿತು? ಎಲ್ಲರೂ ಸುವಾರ್ತೆ ಸಾರಕ್ಕೆ ಪ್ರಾರಂಭವಾಯಿತು. ಇಲ್ಲಿ ಎಲ್ಲರೂ ಒಂದೇ ಕಡೆಗಿದ್ರೆ ಇಲ್ಲಿ ಪಾಸ್ಟ್ರು ಮಾತ್ರ ಸುವಾರ್ತೆ ಸಾರ್ತಾರೆ, ಪಾಸ್ಟ್ರು ವಾಕ್ಯ ಹೇಳ್ತಾರೆ. ಎಲ್ಲರೂ ಚೆದರಿ ಹೋದಾಗ ಏನಾಗುತ್ತೆ? ಎಲ್ಲರೂ ಸುವಾರ್ತೆ ಸಾರಕ್ಕೆ ಪ್ರಾರಂಭವಾಯಿತು. ಇಲ್ಲಿ ಫಿಲಿಪ್ಪಿನ ಪಾತ್ರ ಭಾಳ. ನೋಡ್ರಿ ಆ ವಾಕ್ಯವನ್ನು ಮತ್ತೊಂದು ಸರ್ತಿ ನೋಡ್ರಿ. ಫಿಲಿಪ್ಪನು ಸಮಾರಂಭ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನಲ್ಲಿರುವವರಿಗೆ ಪ್ರಕಟಿಸಿದನು. ಫಿಲಿಪ್ಪನ ವಿಷಯವಾಗಿ ನಾವು ಕಲಿಯೋದಾದರೆ ಅವನಿಗೆ ಯಾರು ಏನು ಮಾಡಿದ್ರು ಅವನಿಗೆ ಅಭಿಷೇಕ ಇದ್ದವನವನು. ನೋಡ್ರಿ 6ನೇ ಅಧ್ಯಾಯದಲ್ಲಿ ನೋಡ್ರಿ. ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲವಲ್ಲ. ನಾವು ದೇವರ ವಾಕ್ಯವನ್ನ ಬಿಟ್ಟು ಉಪಚಾರ ಮಾಡೋದನ್ನ ತಕ್ಕದಲ್ಲ. ಆದ್ದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನ ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ನಾವಾದರೂ ಪ್ರಾರ್ಥನೆಯನ್ನು ಪ್ರಾರ್ಥನೆಯಲ್ಲಿ ವಾಕ್ಯ ಸಾರೋದರಲ್ಲಿ ನಿರತರಾಗಿರೋಣ. ಈ ಮಾತು ಸರ್ವ ಮಂಡಳಿಗೆ ಒಳ್ಳೆಯದನ್ನು ತೋಚಿತು. ಅವರು ಪವಿತ್ರಾತ್ಮ ಬರಿದರು, ನಂಬಿಕೆಯನ್ನು ತುಂಬಿದವರಾಗಿರಬೇಕು. ಸ್ಟೇಫನು ಫಿಲಿಪ್ಪ ಸಾಕು. ಸ್ಟೇಫನು ಮತ್ತೆ ಫಿಲಿಪ್ಪನು ಇವರಿಗೆ ಯಾವ ಕೆಲಸ ಕೊಟ್ಟರು ಗೊತ್ತಾ? ಎಲ್ಲರಿಗೂ ಊಟ ಕೊಡೋದು, ಊಟವನ್ನು ಹಂಚೋದು, ಊಟದ ಲೆಕ್ಕ ತಗೊಳ್ಳೋದು, ಇದನ್ನೆಲ್ಲ ಇವರಿಗೆ ಕೊಟ್ಟರು. ಆದರೆ ಇವರಲ್ಲಿರುವ ಅಭಿಷೇಕ ಅದಕ್ಕೆ ಇವರು ಒಪ್ಪಲಿಲ್ಲ. ಫಿಲಿಪ್ಪನಿಗೂ ಸ್ಟೇಫನಿಗೂ ಅಲ್ಲಿ ಇರುವ ಸಹೋದರರೆಲ್ಲ ಸೇವಕರೆಲ್ಲ ಸೇರಿಕೊಂಡು ಅವರನ್ನು ಕೆಳಗಡೆ ಇಟ್ಕೊಳ್ಳೋಕೆ ಪ್ಲಾನ್ ಮಾಡಿದರು. ನಾವು ವಚನವನ್ನು ಸಾರ್ತೀನಿ, ನಾವು ರೋಗಿಗಳನ್ನು ಸ್ವಸ್ಥ ಮಾಡ್ತೀನಿ, ನೀವೇನು ಮಾಡ್ತೀರಿ? ಸುಮ್ಮನೆ ಎಲ್ಲರಿಗೂ ಊಟ ಕೊಡ್ರಿ ಅಂತಾರೆ. ಊಟ ಕೊಡ್ರಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಆ ಕಾಲದಲ್ಲಿ 3000 ಜನ ನಂಬಿದರು. ಕರ್ತನಾದ ಯೇಸು ಕ್ರಿಸ್ತನು ಬೇಗನೆ ಬರ್ತಾರೆ ಎಂದು ಅವಾಗ ತಿಳ್ಕೊಂಡು ಇವ್ರು ಏನು ಮಾಡಿದ್ರು ಗೊತ್ತಾ? ಆಸ್ತಿ ಪಾಸ್ತಿ ಎಲ್ಲ ಮಾರಿ ಅಪೊಸ್ತಲರ ಕೈ ತಗೊಂಬಂದು ಕೊಟ್ಟರು. ಇವ್ರಿಗೆ ಆಸ್ತಿ ಇಲ್ಲ, ಮನೆ ಇಲ್ಲ. ಇವರಿಗೊಂದು ದೊಡ್ಡ ಜವಾಬ್ದಾರಿ. ಎಲ್ಲರೂ ಒಂದೇ ಕಡೆ ಇದ್ದು ಇವರು ದೇವರಿಗೆ ಪ್ರಾರ್ಥನೆ ಮಾಡೋದು, ಸ್ತುತಿಸೋದು, ಕೊಂಡಾಡೋದು, ಊಟ ಮಾಡೋದು, ತಿನ್ನೋದು, ಪ್ರಾರ್ಥನೆ ಮಾಡೋದು, ಇಷ್ಟೇ ಆಗಿತ್ತು. ಆದರೆ
ದೇವರ ಪ್ಲಾನಿಂದಲೇ ಸೈತಾನೇನು ಮಾಡಿದ್ರು ಗೊತ್ತಾ? ಸಭೆಯನ್ನು ಚದರಿಸಿದರು. ಎಲ್ಲರೂ ಚದರಿ ನಾಲ್ಕು ದಿಕ್ಕಿಗೆ ಹೋಗ್ಬಿಟ್ರು. ಈ ಚದರಿ ಹೋದವರು ಏನು ಮಾಡಿದರು? ಅಲ್ಲಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿದರು. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಿನ್ನಲ್ಲಿರುವ ಅಭಿಷೇಕ, ನಿನ್ನಲ್ಲಿರೋ ಕೃಪಾವರ ಅನೇಕರು ನಿಮ್ಮನ್ನು ತುಳಿಯೋಕ್ಕೆ ನೋಡ್ತಾರೆ, ನಿಮ್ಮನ್ನು ಮೇಲಕ್ಕೆತ್ತಕ್ಕೆ ಬಿಡಲ್ಲ. ಆದರೆ ಪವಿತ್ರಾತ್ಮನು, ನಿಮ್ಮಲ್ಲಿರುವ ಪವಿತ್ರಾತ್ಮನು ದೇವರು ನಿಮ್ಮನ್ನು ಮೇಲಕ್ಕೆ ತರ್ತಾರೆ. ಫಿಲಿಪ್ಪನೇ ಅದಕ್ಕೆ ಸಾಕ್ಷಿ. ಅವನಿಗೆ ಊಟ ಬಡಿಸೋಕೆ ಇಟ್ಕೊಂಡ್ರು. ಇವಾಗ ಏನಾಗಿದ್ದಾನೆ? ಅವನ ಮೇಲಕ್ಕೆ ತಂದಿದ್ದಾನೆ. ಸುವಾರ್ತೆ ಸಾರಕ್ಕೆ ನಿಂತ್ಕೊಂಡ ಸಮರಿಯ ಎಂಬ ಪಟ್ಟಣದಲ್ಲಿ. ಇಲ್ಲಿ ಸೈತಾನು ಸಭೆಯನ್ನು ಚದರಿಸಿದರು. ಅದೇ ರೀತಿಯಲ್ಲಿ ನಾವಾಗಲೇ ಜೋಸಫನ ಚರಿತ್ರೆಯನ್ನು ನಾವು ನೋಡಿದ್ದೀವಿ. ಅವನ ಅಣ್ಣಗಳು ಎಲ್ಲರೂ ಸೇರಿಕೊಂಡು ಅವನಿಗೇನು ಮಾಡಿದರು? ಆಳುಬಾವಿಗೆ ಹಾಕಿದರು. ಕಡೆಗೆ ದೇವರದನ್ನು ಏನು ಮಾಡಿದರು? ಮಿಸ್ರೈಮ್ ದೇಶದ ಮಂತ್ರಿಯಾಗಿ ಅವನನ್ನು ಮಾರ್ಪಡಿಸಿದರು. ಹಲ್ಲೆಲೂಯಾ. ರೂಬೇನ್ ಅವನಿಗೆ ಸಾಯಿಸಬೇಡ ಅಂತ ಹೇಳಿದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು? ಅವರ ಅಪ್ಪನ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾಯಿದ್ರು. ನೋಡಿ, ತಮ್ಮಗಳೆಲ್ಲ ಇವನಿಗೆ ಸಾಯಿಸೋಕ್ಕೆ ಪ್ರಯತ್ನ ಮಾಡಿ ನಾನು ಬಿಡಿಸ್ಕೊಂಬಂದಿದ್ದೀನಿ ಅಂತೇಳಿ ಅವರು ಯಾರಿಗೆ ಕೊಡ್ತಾಯಿದ್ರು? ಅಪ್ಪನಿಗೆ ಕರ್ಕೊಂಡು ಹೋಗಿ ಕೊಡ್ತಾಯಿದ್ರು. ಆವಾಗ ದೇವರ ಆತ್ಮ ಏನು ಮಾಡಿದ್ರು ಗೊತ್ತಾ? ದೇವರು ರೂಬೇನನ್ನು ಅಲ್ಲಿ ದೂರ ಮಾಡಿಬಿಟ್ಟ. ರೂಬೇನ್ ದೂರ ಮಾಡಿದಾಗ ಇವರೆಲ್ಲ ಸೇರಿಕೊಂಡು ಅವನ್ನೇನು ಮಾಡಿದರು? ಐಗುಪ್ತರಿಗೆ ಮಾರಿಬಿಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಅದರಿಂದ ಸೈತಾನ್ ನಮಗೆ ಏನೇನು ಕೆಡುಕು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೋ ಅದು ದೇವರು ನಮ್ಮನ್ನು ಒಳ್ಳೆಯದನ್ನಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ರೂಬೇನ್ ಕೆಟ್ಟದ್ದು ಚಿಂತೆ ಮಾಡಿಲ್ಲ, ತಗೊಂಡೋಗಿ ಅವ್ರ ಅಪ್ಪನ ಹತ್ರ ಬಿಡ್ತೀನಿ ಅಂತೇಳಿ ರೂಬೇನ್ ಮಾಡಿದರು. ಅದಕ್ಕೂ ದೊಡ್ಡ ಪ್ಲಾನು, ದೇವರ ಪ್ಲಾನು. ದೇವರ ಮಕ್ಕಳೇ, ನಾನು ಸಾಕ್ಷಿ ನಿಮಗೆ ಹೇಳ್ತೀನಿ. ನಾನು ಸುವಾರ್ತೆ ಸಾರೋದಕ್ಕೋಸ್ಕರ ಬಂದಿದ್ದರು. ಸ್ವಲ್ಪ ದಿವಸ ಇಡೀ ಕರ್ನಾಟಕ, ಆಮೇಲೆ ಹಾಸನ, ತಮಿಳುನಾಡು, ಎಲ್ಲ ಕಡೆಗೆ ಸುವಾರ್ತೆ ಸಾರಿದ ಆಪರೇಷನ್ ಮೊಬಿಲೈಸೇಷನ್ ಎಂಬ ಟೀಮಿನಲ್ಲಿ. ಕಡೆಗೆ ನಮಗೆ ಅಲ್ಲಿಂದ ಭಾಳ ಕಷ್ಟಗಳು ಬಂದಾಗ ಅಲ್ಲಿಂದ ಬಿಟ್ಟು ಒಂದು ಕೆಲಸ ಮಾಡಿಕೊಂಡು ಅಲ್ಲಿಂದ ನಾನು ಸೇವೆ ಮಾಡೋಣ ಅಂತ ಪ್ರಯತ್ನ ಮಾಡಿದೆ. ಅವಾಗ ನಮ್ಮ ಮಾವ ಕಲ್ಕಟ್ಟಾದಲ್ಲಿದ್ದರು, ನಮ್ಮ ತಾಯಿ ತಮ್ಮ, ಅವರಲ್ಲಿ ದೊಡ್ಡ ಉದ್ಯೋಗ. ಅವ್ರು ಹೇಳಿದ್ರು, ನೀನು ಬಿಟ್ಟು ಬಂದುಬಿಡಪ್ಪ, ನಾನು ನಿನಗೊಂದು ಒಳ್ಳೆ ಕೆಲಸ ಕೊಡ್ತೀನಿ ಅಂತೇಳಿ, ಒಳ್ಳೆ ಕೆಲಸ ಕೊಡ್ತೀನಿ ಅಂತ ಹೇಳಿದರು. ನಾನೇನು ಮಾಡಿದ್ದೀನಿ? ಬಿಟ್ಟು ಕಲ್ಕಟ್ಟಾಗೆ ಹೋಗೋಸ್ಕರ ಪ್ರಯತ್ನ ಮಾಡಿದರು. ಹೋಗೋ ಪ್ರಯತ್ನ ಮಾಡಿದಾಗ ಕಡೆಗೆ ನಮ್ಮ ಮಾವನ ಹೆಂಡತಿ ಅದನ್ನು ಅಡ್ಡಿಪಡಿಸಿದ್ರು. ಅವನಿಗೆ ಯಾಕೆ ಇಲ್ಲಿ ಕಲಿಸ್ತೀರಾ? ನಮ್ಮ ಮನೆಗೆ ತಂದು ಇಟ್ಕೊಂಡು ನಮಗೆ ತೊಂದರೆ ಮಾಡೋಕ್ಕ ಅಂತೇಳಿ ಏನಾಯಿತು? ಅದನ್ನು ಅಡ್ಡಿಪಡಿಸಿದರು. ಹಲ್ಲೆಲೂಯಾ. ಕೆಲವು ಟೈಮ್ನಾಗೆ ಸೈತಾನ್ ಅಡ್ಡಿಪಡಿಸ್ತಾರೆ, ಆದರೆ ಅದೇನಾಗುತ್ತೆ? ನಮಗೆ ಆಶೀರ್ವಾದಕರವಾಗಿ ಮಾಡ್ತಾರೆ. ನಾನು ಕಲ್ಕಟ್ಟಾಗೆ ಹೋಗಿದ್ರೆ ಏನೊಂದು 10,000 15,000 ಸಂಬಳದಾಗ ಇರ್ತಾಯಿತ್ತು ಇಲ್ವಾ? ಇವತ್ತು ನಮ್ಮ ಸ್ಥಿತಿ ಏನು? ದೇವರು ನಮ್ಮನ್ನು ನಮ್ಮ ಮೇಲೆ ದೊಡ್ಡ ಒಂದು ಪ್ಲಾನ್ ದೇವರಿಗಿತ್ತು. ಅದಕ್ಕೋಸ್ಕರ ಕೆಲಸ ಬೇಡ ಅಂದೇಳಿ ಬಿಟ್ಬಿಟ್ಟ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಸೈತಾನ್ ನಮಗೋಸ್ಕರ ಕೆಲವು ಕಾರ್ಯಗಳನ್ನು ಅಡ್ಡಿಪಡಿಸ್ತಾರೆ, ಆದರೆ ದೇವರು ಅದನ್ನೇನು ಮಾಡ್ತಾರೆ? ಆಶೀರ್ವಾದಕರವಾದ ರೀತಿಯಲ್ಲಿ ನಮ್ಮನ್ನು ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಾಲ್ವರಿ ಶಿಲುಬೆಯಲ್ಲಿ ಸತ್ತನು. ಹಲ್ಲೆಲೂಯಾ. ಒಂದು ಶುಕ್ರವಾರ ದಿವಸ ಯೇಸು ಸತ್ತನು. ನಮಗೆಲ್ಲ ಗೊತ್ತು ಯಾರಿಗೋಸ್ಕರ ಯೇಸು ಸತ್ತರು? ಇಡೀ ಪ್ರಪಂಚ ಮಾನವರ ಜನಾಂಗಗಳನ್ನು ರಕ್ಷಿಸೋದಕ್ಕೋಸ್ಕರ ಯೇಸು ತನ್ನ ರಕ್ತವನ್ನು ಸುರಿಸಿದರು, ನಮಗೋಸ್ಕರ ತನ್ನ ಪ್ರಾಣವನ್ನು ಬಿಟ್ಟಿದರು. ಏನಾಯ್ತು ಗೊತ್ತಾ ನಿಮಗೆ? ಎಲ್ಲ ಶಿಷ್ಯರೆಲ್ಲ ಓಡೋಗ್ಬಿಟ್ಟ. ಯಾರೂ ಇಲ್ಲ. ಯೇಸುವಿನ ಶರೀರ ಮಾತ್ರ ಶಿಲುಬೆಯಲ್ಲಿ ಐತೆ. ಯಾರು ಶಿಲುಬೆ ಮರಣ ಒಪ್ಪಿಸಿದ್ರದು? ರೋಮನ್ ಗೌರ್ಮೆಂಟು. ಅಲ್ಲಿಂದ ತೆಗೆದು ಹೂಣಾಕಬೇಕಲ್ಲ ಇಲ್ವಾ? ಅಲ್ಲಿ ಯಹೂದ್ಯರ ಪ್ರಕಾರವಾಗಿ ಶನಿವಾರ ಮುಟ್ಟಂಗಿಲ್ಲ, ಶನಿವಾರ ಶಬತ್ ನಾಳು, ಅದಕ್ಕೆ ಶುಕ್ರವಾರನೇ ಅಲ್ಲಿಂದ ತೆಗಿಬೇಕು. ಯಾರೂ ಇಲ್ಲ, ಒಬ್ಬಂಡಿಗೆ ನೇತಾಡ್ಕೊಂಡು ಬಿದ್ದಿದ್ದಾರೆ.
ಹಲ್ಲೆಲೂಯಾ. ಕಡೆಗೆ ಒಬ್ಬರು ಬಂದರು. ಯಾರು? ಅರಿಮಥ್ಯ ಜೋಸೆಫ್. ಅವನು ಧೈರ್ಯವಾಗಿ ಹೋಗಿ ಪಿಲಾತನಿಗೆ ಕೇಳಿದೆ, ಆ ಯೇಸು ಸ್ವಾಮಿಯ ಮೃತ ಶರೀರವನ್ನು ಕೊಡು, ನಾನು ತಗೊಂಡೋಗಿ ಡೆಫನ್ ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅರಿಮಥ್ಯ ಜೋಸೆಫ್ನೇನು ಮಾಡಿದ್ರು, ಆ ಶವವನ್ನು ಕೆಳಗಡೆ ಇಳಿಸಿ ಯಾರನ್ನು ಹಿಡಿದೆಲ್ಲ ಇದ್ದ ಒಂದು ಸಮಾಧಿಗೆ ಯೇಸು ಸ್ವಾಮಿಯನ್ನು ಇಟ್ಟರು. ಹಲ್ಲೆಲೂಯಾ. ಅಕಸ್ಮಾತ್ ಪೇತ್ರ ಬಂದಿದ್ದರು. ಪೇತ್ರ ಬಂದು ನಾನು ಯೇಸು ಸ್ವಾಮಿ ಶವ ಶರೀರವನ್ನು ತಗೊಂಡು ಹೋಗ್ತೀನಿ ಅಂತೇಳಿ ಹೇಳಿದರೆ, ಪೇತ್ರನಿಗೆ ಏನೈತೆ, ಮೀನು ಹಿಡಿಯೋನು, ಎಲ್ಲ ಸಮುದ್ರ ದಡದಲ್ಲಿ ಎಲ್ಲ ತಗೊಂಡೋಗಿ ಊಣಾಗ್ತಿದ್ದೆ ಇಲ್ವಾ? ಆದರೆ ಅರಿಮಥ್ಯನ ಜೋಸೆಫನು ಅವನಿಗೋಸ್ಕರ ರೆಡಿ ಮಾಡಿ ಇಟ್ಟಿರುವ ಒಂದು ದೊಡ್ಡ ಸಮಾಧಿಯಲ್ಲಿ ಯೇಸು ಸ್ವಾಮಿಯನ್ನು ಸಮಾಧಿ ಮಾಡಿದರು. ಹಲ್ಲೆಲೂಯಾ. ದೇವರ ಮಕ್ಕಳು, ನಿಮಗೆ ಯಾರೂ ಇಲ್ಲ ಅಂತೇಳಿ ಚಿಂತೆ ಮಾಡಬೇಡ್ರಿ. ತಕ್ಕ ಸಮಯದಲ್ಲಿ ದೇವರು ನಮಗೆ ಒದಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕಷ್ಟಗಳು ಬಂದಾಗ, ಪ್ರಯಾಸಗಳು ಬಂದಾಗ ನಿಮ್ಮನ್ನು ನನಗೆ ಬಿಡೋದಿಲ್ಲ. ಅಕಸ್ಮಾತು ಯೇಸು ಸ್ವಾಮಿಯ ಶರೀರ ಅಲ್ಲೇ ಬಿದ್ದಿದ್ರೆ, ಯಾರು ತಗೊಂಡೋಗಿದ್ರೆ ಇಲ್ಲದಿದ್ದರೆ ಶನಿವಾರ ಮುಟ್ಟಂಗಿರಲಿಲ್ಲ. ಶರೀರನ ಏನಾಗ್ತಿತ್ತು ಗೊತ್ತಾ? ಹದ್ದುಗಳು ಬಂದು ಆ ಶವ ಶರೀರವನ್ನು ತಿಂತಾಯಿದ್ರು. ಹಲ್ಲೆಲೂಯಾ. ಆದರೆ ದೇವರು ತಕ್ಕ ಸಮಯದಲ್ಲಿ ಅರಿಮಥ್ಯನ ಜೋಸೆಫನನ್ನು ಕಳಿಸಿ ಆ ಶವವನ್ನು ಇಳಿಸಿ ತಗೊಂಡೋಗಿ ತನಗೋಸ್ಕರ ಮಾಡಿ ಇಟ್ಟಿರುವ ಸಮಾಧಿಯಲ್ಲಿ ಯೇಸು ಸ್ವಾಮಿಯನ್ನು ಇಟ್ಟರು. ನೋಡ್ರಿ, ನಾವು ಹೋಗಿ ಯೇಸು ಸ್ವಾಮಿಯ ಸಮಾಧಿಯನ್ನು ನಾವು ನೋಡಿ ಬಂದಿದ್ದೀವಿ. ಹಲ್ಲೆಲೂಯಾ. ದೊಡ್ಡದೊಂದು ಗೆವಿ, ಅದು ಕಲ್ಲಿನಲ್ಲಿ ಮಾಡಿರೋದು. ಈ ಕಾಲದಲ್ಲಿ ಮಾಡಿದಂಗೆ ತಗೊಂಡೋಗಿ ಮಣ್ಣಲ್ಲಿ ಉಣಾಕಲ್ಲ. ಆ ಕಾಲದಲ್ಲಿ ಎಲ್ಲ ಸುಗಂಧ ದ್ರವ್ಯಗಳನ್ನೆಲ್ಲ ಹಾಕಿ ತಗೊಂಡೋಗಿ ಸಮಾಧಿಯಲ್ಲಿ ಇಡುತ್ತಾರೆ ಅಷ್ಟೇ. ಒಂದು ಬಾಗಿಲು ತಗೊಂಡು ಅದಕ್ಕೆ ಮುಚ್ಚಿ ರೋಮನ್ ಗೌರ್ಮೆಂಟ್ ಅದಕ್ಕೆ ಸೀಲು ಹಾಕಿದರು. ಹಲ್ಲೆಲೂಯಾ. ಆದರೆ ಯೇಸುವನ್ನು ಮುಚ್ಚಿಡೋಕ್ಕೆ ಯಾರ ಕೈಯಲ್ಲೂ ಸಾಧ್ಯವಾಗಿರಲಿಲ್ಲ. ಯೇಸು 3ನೇ ದಿವಸ ಎದ್ದು ಬಂದಿದ್ದು. ಹಲ್ಲೆಲೂಯಾ. ನನ್ನ ಪಾಯಿಂಟ್ ಅದಲ್ಲ. ಯೇಸು ಕಾಲ್ವರಿ ಶಿಲುಬೆಯಲ್ಲಿ ನೇಣು ಹಾಕಿದಾಗ, ಸತ್ತು ಏನೋ ಶರೀರವನ್ನು ಅಲ್ಲಿ ಬಿದ್ದಾಗ ತಗೊಂಡು ಹೋಗಲಿಕ್ಕೆ ಯಾರೂ ಬಂದಿಲ್ಲ. ಅರಿಮಥ್ಯನಾದ ಯೋಸೆಫನು ದೇವರು ಅವನಿಗೆ ಕಳಿಸ್ಕೊಟ್ರು. ಹಲ್ಲೆಲೂಯಾ. ತಗೊಂಡೋಗಿ ಊಣ ಹಾಕಿದ್ರು. ದೇವರ ಮಕ್ಕಳೇ, ಕೆಲವು ಟೈಮ್ನಲ್ಲಿ ನನಗೆ ಯಾರೂ ಇಲ್ಲ ಅಂತೇಳಿ ನೀವು ಯೋಚನೆ ಮಾಡ್ತಿರ್ಬೋದು. ಆದರೆ ತಕ್ಕ ಸಮಯದಲ್ಲಿ ದೇವರು ನಮಗೆ ಒದಗಿಸ್ತಾನೆ. ತಕ್ಕ ಸಮಯದಲ್ಲಿ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ಚಿಂತೆ ಮಾಡಬೇಡ್ರಿ. ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವ ದೇವರಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಯಾವ ರೀತಿ ಸೈತಾನನ್ನು ಕಾರ್ಯ ಮಾಡಿದರೂ ಕೂಡ ಅದನ್ನೇ ದೇವರು ಏನು ಮಾಡ್ತಾರೆ? ಅದ್ಭುತಕರವಾದ ರೀತಿಯಲ್ಲಿ ನಮಗೋಸ್ಕರ ಸಿದ್ಧ ಮಾಡೋ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಮೋಶೆಯ ಚರಿತ್ರವನ್ನು ನಾವು ನೋಡಿದಾಗ ಹುಟ್ಟಿರುವ ಗಂಡು ಕೂಸುಗಳನ್ನೆಲ್ಲ ಏನು ಮಾಡಬೇಕಂದ್ರೆ ಸಾಯಿಸ್ಬೇಕಂದೆ. ಆದರೆ ಇವನು ಹುಟ್ಟಬೇಕಾದ್ರೆ ಅತಿ ಸುಂದರನಾದ ಒಂದು ಮಗು. ಅವ್ರ ತಾಯಿಗೆ ಮಗುವನ್ನು ಸಾಯಿಸೋಕ್ಕೆ ಇಷ್ಟ ಬರಲಿಲ್ಲ. ಹಲ್ಲೆಲೂಯಾ. ಆದರೆ ಐಗುಪ್ತ ದೇಶದಲ್ಲಿ ಫರೋವನು ಅವನಿಗೆ ಏನು ಮಾಡಬೇಕಂದ್ರೆ ಸಾಯಿಸಬೇಕು, ಎಲ್ಲ ಮಕ್ಕಳನ್ನು ಸಾಯಿಸಬೇಕು ಅಂತೇಳಿ ರೂಲ್ಸ್ ಮಾಡಿದ್ದಾರೆ. 3 ತಿಂಗಳ ತನಕ ಬಚ್ಚಿಟ್ರು. ಹಲ್ಲೆಲೂಯಾ. ಕಡೆಗೆ ಏನಾಯಿತು ಗೊತ್ತಾ? ಸ್ವಲ್ಪ ಯೋಚನೆ ಮಾಡಿರಿ. ಮೋಶೆ ತಂದೆ ತಾಯಿಗಳು ಮತ್ತೆ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಫರೋವನು ಅವರನ್ನು ಸಾಯಿಸ್ತಾರೆ, ಮಗುವನ್ನು ಸಾಯಿಸ್ತಾರೆ, ಅವರನ್ನು ಸಾಯ್ತಾರೆ. ಯಾಕಂದರೆ ಫರೋವನ ಆಜ್ಞೆಯನ್ನು ಲಂಘಿಸಿದರೆ ಫರೋವನ್ ಬಿಡಲ್ಲ, ಸಾಯಿಸ್ತಾರೆ. ಅವ್ರ ಪ್ರಾಣ ಉಳಿಸೋದಕ್ಕೋಸ್ಕರ ಏನು ಮಾಡಿದರು? ಮೋಶೆಯನ್ನು ಒಂದು ಆಪಿನ ಪೆಟ್ಟಿಗೆಯಲ್ಲಿ ತಗೊಂಡೋಗಿ ನೈಲ್ ನದಿಗೆ ಹಾಕಿದರು. ಹಲ್ಲೆಲೂಯಾ. ಅವರ ರಕ್ಷಣೆಗೋಸ್ಕರ. ಇಲ್ಲಾಂದರೆ ಅವರು ಸಾಯ್ತಾರೆ, ಮಗುವನ್ನು ಸಾಯ್ತಾರೆ. ಮಗು ಏನೇನಾಗಲಿ ನನಗೇನು. ಆದರೆ ಹುಟ್ಟಿರೋ ಮಗು ಅಲ್ವಾ, ನೈಲ್ ನದಿಗೆ ಎಸೆಯೋಕ್ಕೆ ಇಷ್ಟ ಬರಲಿಲ್ಲ. ಒಂದು ಆಪಿನ ಪೆಟ್ಟಿಗೆಯಲ್ಲಿ ಮಗುವನ್ನು ನೈಲ್ ನದಿಯಲ್ಲಿ ಇಟ್ಟರು. ಹಲ್ಲೆಲೂಯಾ. ನೈಲ್ ನದಿ ನಾವು ಹೋಗಿ ನೋಡಿದ್ದೀವಿ.
ಸುಮಾರು ಒಂದು 2 ಗಂಟೆ ಕಾಲ ನೈಲ್ ನದಿಯಲ್ಲಿ ಪ್ರಯಾಣ ಮಾಡಿದ್ದೀವಿ. ಭಯಂಕರ ನದಿ. ಆ ನದಿ ಸುಮಾರು ಆಳ ನೋಡಿದರೆ ಒಂದು 50 ಅಡಿ ಮೇಲೆ ಆಳ ಇದ್ದಾವೆ ಅದು ಅಂಥ ಭಯಂಕರವಾದ. ಅಲ್ಲಿ ಭಾರಿ ಮೊಸಳೆಗಳಿದ್ದಾವೆ, ಅಲ್ಲಿ ಮೊಸಳೆಗಳಿದ್ದಾವೆ. ಆ ಮೊಸಳೆ ಇರೋ ಜಾಗದಲ್ಲಿ ಮನುಷ್ಯರ ಆ ಒಂದು ವಾಸನೆ ಬಂದುಬಿಟ್ರೆ ಮೊಸಳೆ ಏನು ಮಾಡ್ತಾರೆ? ತಿಂದುಬಿಡ್ತಾರೆ. ದೇವರು ಮೊಸಳೆಗಳಿಗೆ ಆಜ್ಞೆ ಕೊಟ್ಟರು, ಮೋಶೆಯನ್ನು ಮುಟ್ಟಬಾರದು, ಮೋಶೆಯನ್ನು ಮುಟ್ಟಬಾರದು. ಹಲ್ಲೆಲೂಯಾ. ಅಲ್ಲಿಂದ ಆ ಆಪಿನ ಪೆಟ್ಟಿಗೆ ಹೋಗಿ 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 ಏನು ಮಾಡಿದ್ರು ಗೊತ್ತಾ? ಅಲ್ಲಿ ಒಂದು ದೂರ ಸ್ಥಳದಲ್ಲಿ ಫರೋವನ ಮಗಳು ಬಂದರು. ಅವಳು ನೋಡಿದರು. ಏನೇ ಕಷ್ಟ. ಯಾಕೆ? ಯಾರ ಮಗಳು? ಫರೋವನ ಮಗಳು. ಫರೋವನ್ ಏನು ಮಾಡಿದ್ದಾರೆ? 2 ವಯಸ್ಸಿನ ಸಣ್ಣ ಹುಟ್ಟಿರೋ ಕೂಸುಗಳನ್ನೆಲ್ಲ ಏನು ಮಾಡಬೇಕಂದ್ರೆ ಸಾಯಿಸ್ಬೇಕಂತ ಹೇಳಿದ್ದಾರೆ. ಏನೇ ಕಷ್ಟ ಆಯಿತು. ಯಾಕಂದರೆ ಫರೋವನ ಮಗಳು ಬಿಡ್ತಾರಾ? ನಮ್ಮಪ್ಪ ಆಜ್ಞೆ ಕೊಟ್ಟಿರೋದು. ಆದರೆ ದೇವರು ಫರೋವನ ಮಗಳ ಹತ್ರ ಮಾತಾಡಿದರು, ಮೋಶೆಯನ್ನು ಮುಟ್ಟಬಾರದು. ಹಲ್ಲೆಲೂಯಾ. ನೋಡ್ರಿ, ಅಲ್ಲಿಂದ ಆ ಮೋಶೆಯನ್ನು ಫರೋವನ ಮಗಳು ನೋಡಿದಾಗ ಅತಿ ಸುಂದರನಾದ ಒಂದು ಮಗು. ಆದರೆ ಮೋಶೆ ಅಕ್ಕ ಏನು ಮಾಡ್ತಾಯಿದ್ರು ಗೊತ್ತಾ? ನಮ್ಮ ತಮ್ಮನಿಗೆ ಏನಾಗುತ್ತೆ ನೋಡೋಣ, ಏನಾಗುತ್ತೆ ನೋಡೋಣ ಅಂದೇಳಿ ಹಿಂದಿಂದೆ ಹೋಗ್ತಾ ಇದ್ದಾರೆ. ಮೊಸಳೆ ಯಾವುದು ತಿಂದಿಲ್ಲ. ಆದರೆ ಫರೋವನ ಮಗಳ ಹತ್ರ ಬಂದಾಗ ಇವಳಿಗೆ ಭಯ ಆಯಿತು, ಎಲ್ಲಿ ಸಾಯಿಸ್ಬಿಡ್ತಾರೋ ಅಂದ. ಆದರೆ ದೇವರು ಫರೋವನ ಮಗಳ ಹತ್ರ ಮಾತಾಡೋದ್ರಿಂದ ಮೋಶೆಗೆ ಫರೋವನ ಮಗಳು ಏನು ಮಾಡಿಲ್ಲ. ಆ ಮಗುವಿನ ಮೇಲೆ ಅವಳಿಗೆ ಪ್ರೀತಿ ಆಯಿತು. ಈ ಮಗುವನ್ನು ನಾನು ಸಾಕ್ತೀನಿ ಎಂಬುದಾಗಿ ಒಂದು ತೀರ್ಮಾನ ತಗೊಂಡ್ರು. ಹಲ್ಲೆಲೂಯಾ. ಕಡೆಗೆ ಈ ಮಗುವನ್ನು ಎತ್ತಿದ ತಕ್ಷಣ ಮೋಶೆ ಅಕ್ಕ ಓಡೋಯ್ತು. ಯಾರ ಹತ್ರ? ಫರೋವನ ಮಗಳ ಹತ್ರ ಓಡೋಯ್ತು. ಹಲ್ಲೆಲೂಯಾ. ಅವಳು ಕೇಳಿದ್ರು, ಈ ಮಗುಗೆ ಹಾಲು ಕೊಡೋಕ್ಕೆ ನಾನೊಬ್ಬರನ್ನ ಕರ್ಕೊಂಬರಲ್ಲ. ನೋಡ್ರಿ ಆ ಮಗು ಧೈರ್ಯ ಎಷ್ಟು ಮಟ್ಟಿಗಿದೆ. ಅವಳು ಹೇಳಿದ್ರು, ಕರ್ಕೊಂಬ. ಅವಳೋಗಿ ಮೋಶೆ ತಾಯಿನೇ ಕರ್ಕೊಂಬಂದ. ಮೋಶೆ ತಾಯಿ ಬಂದಾಗ ಫರೋವನ ಮಗಳು ಹೇಳಿದರು, ನಾನು ನಿನಗೆ ತಿಂಗಳ ಸಂಬಳ ಕೊಡ್ತೀನಿ, ನೀನು ಸುಮ್ಮನೆ ಹಾಲು ಕೊಡಬೇಡ, ಈ ಮಗುವನ್ನು ಚೆನ್ನಾಗಿ ಸಾಕು, ಮಲೆ ಬಿಟ್ಟ ಮೇಲೆ ತಂದುಕೊಡು ಅಂತೇಳಿ ಅವ್ರ ತಾಯಿಗೆ ಒಪ್ಪಿಸ್ಬಿಟ್ಟ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ದೇವರು ಎಂಥ ದೇವರು, ನಮ್ಮ ದೇವರು ಎಂಥ ದೇವರು. ತಕ್ಕ ಸಮಯದಲ್ಲಿ ನಮಗೆ ಉದ್ಧಾರ ಮಾಡುವ ದೇವರು, ರಕ್ಷಣೆ ಕೊಡುವ ದೇವರು. ನೈಲ್ ನದಿಯಲ್ಲಿ ಮೋಶೆಗೆ ಏನೂ ಆಗಲಿಲ್ಲ. ಫರೋವನ ಮಗಳ ಕೈಯಲ್ಲಿ ಕೂಡ ಮೋಶೆಗೆ ಏನು ಮಾಡೋಕ್ಕೆ ಸಾಧ್ಯವಾಗಿಲ್ಲ. ದೇವರಲ್ಲಿ ಅದ್ಭುತ ಮಾಡಿದರು. ನಾನು ಹೇಳೋದೇನೆಂದರೆ, ಅನೇಕ ಕಷ್ಟಗಳಲ್ಲಿ ಸೈತಾನು ನಿಮ್ಮನ್ನು ಹಾಳು ಮಾಡಬೇಕಂದೇಳಿ ಪ್ರಯತ್ನ ಮಾಡಿದಾಗ ಕಡೆ ಟೈಮ್ನಲ್ಲಿ ದೇವರು ಬಂದು ನಿಮಗೆ ನೆರವಾಗ್ತಾನೆ. ಚಿಂತೆ ಮಾಡಬೇಡ್ರಿ, ದೇವರು ಬಂದು ನಿಮಗೆ ನೆರವಾಗ್ತಾನೆ, ಎಲ್ಲ ಕಷ್ಟಗಳಿಂದ ಬಿಡಿಸ್ತಾನೆ. ಯಾಕಂದರೆ ನಾವು ನಂಬಿರೋ ದೇವರು ಯಾರು? ಸರ್ವ ಶಕ್ತನಾದ ದೇವರು. ಹಲ್ಲೆಲೂಯಾ. ನಾವು ನಂಬಿರೋ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ದೇವರನ್ನು ನಾವು ನಂಬಿದಾಗ ಎಂದಿಗೂ ದೇವರು ನಮ್ಮನ್ನು ಕೈ ಬಿಡಲ್ಲ. ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಗೊತ್ತಾ? ನನ್ನ ನಂತರ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡೋದಿಲ್ಲ. ಆ ಯೇಸು ಸ್ವಾಮಿ ಹತ್ರ ಎಷ್ಟು ಜನ ಬರ್ತೀರಿ? ಕಷ್ಟಗಳು, ಪ್ರಯಾಸಗಳು, ರೋಗಗಳು, ದುಃಖಗಳು ಬಂದಾಗ, ಸೈತಾನ್ ನಿಮ್ಮನ್ನು ಹಾಳು ಮಾಡಬೇಕು ಅಂತೇಳಿ ಬಂದಾಗ ನಿಮಗೆ ನೆರವು ಕೊಡುವವರು ಯೇಸು ಇದ್ದಾನೆ. ಒಬ್ಬ ಯೇಸು ಇದ್ದಾನೆ. ಆ ಯೇಸು ನಮ್ಮನ್ನು ರಕ್ಷಿಸ್ತಾನೆ, ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡ್ತಾನೆ, ಸಾಲದ ಬಾಧೆಗಳಿಂದ ಬಿಡುಗಡೆ ಕೊಡ್ತಾನೆ, ರೋಗದಿಂದ ಬಿಡುಗಡೆ ಕೊಡ್ತಾನೆ. ಎಲ್ಲದರಿಂದ ನಮಗೆ ಬಿಡುಗಡೆ ಕೊಡುವ ಒಬ್ಬ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ದೇವರನ್ನ ಬಿಟ್ಟು ಹೋಗ್ತೀರಾ ನೀವು? ಆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲರಿ. ನಮ್ಮ ಜೊತೆಯಲ್ಲಿ ಇರುವ ದೇವರು. ಕಷ್ಟಗಳು, ಪ್ರಯಾಸಗಳು ಬಂದಾಗ ಚಂದ್ರಕ್ಕೆ, ಮೇಷಕ್ಕೆ, ಅಬೋಂದ್ರಗೆ ಒಂದು ವಿಷಯ ಗೊತ್ತಲ್ಲ ನಿಮಗೆ? ತಗೊಂಡೋಗಿ ಬೆಂಕಿಯಲ್ಲಿ ಹಾಕಿದ್ರು ಕೂಡ ಅಲ್ಲಿ ದೇವರು ಇಳಿದು ಬಂದಿತ್ತು. ಇದರ ಅರ್ಥವೇನು ಗೊತ್ತಾ? ಕಷ್ಟಗಳು, ಪ್ರಯಾಸಗಳು ಬರ್ತದೆ ಇಲ್ವಾ? ದೇವರಿಗೆ ಕಷ್ಟಗಳು, ಪ್ರಯಾಸಗಳು ಬರ್ದಂಗೆ ಮಾಡ್ಬೋದಾಯ್ತಲ್ಲ, ಇಲ್ವಾ? ಕಷ್ಟಗಳು, ಪ್ರಯಾಸಗಳು ಎಲ್ಲರಿಗೂ ಬರ್ತದೆ. ಆದರೆ ಅದ್ರ ಜೊತೆಯಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಇಳಿದು ಬರ್ತಾನೆ.
ದೇವರು ನಮ್ಮ ಜೊತೆಯಲ್ಲಿ ಇಳಿದು ಬರ್ತಾನೆ. ಬೆಂಕಿಯಲ್ಲಿ ಇಳಿದು ಬಂದಿರುವ ದೇವರು, ಹಲ್ಲೆಲೂಯ, ನಮ್ಮನ್ನು ಬಿಡಿಸೋಕ್ಕೆ ಶಕ್ತನಾಗಿದ್ದಾನೆ. ಯಾವ ಕಷ್ಟಗಳು ಪ್ರಯಾಸಗಳು ನಮ್ಮಲ್ಲಿ ಬಂದಾಗ ಕೂಡ ನಮ್ಮನ್ನು ದೇವರು ಉದ್ಧಾರ ಮಾಡುವ ದೇವರಾಗಿದ್ದಾನೆ, ಕಷ್ಟಗಳಿಂದ ಬಿಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ, ದೇವರ ನಮಗೆ ಸ್ತೋತ್ರವಾಗಲಿ. ಆ ದೇವರನ್ನು ನಾವು ಆಶ್ರಯಿಸ್ತಾನೆ. ಮತ್ತು ನಾವು ಆ 8ನೇ ಅಧ್ಯಾಯ ಕೆಲವು ವಾಕ್ಯಗಳನ್ನು ನಾವು ನೋಡ್ಕೊಳ್ಳೋಣ. ಅಪೊಸ್ತಲರ ಬರೆದ ಕೃತ್ಯಗಳು 8ನೇ ಅಧ್ಯಾಯ 4ನೇ ವಾಕ್ಯದಿಂದ. ಚದರಿ ಹೋದವರಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರಂಭ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿರುವ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಎಲ್ಲರೂ ಏಕ ಮನಸ್ಸಿನಿಂದ ಲಕ್ಷ್ಯ ಕೊಟ್ಟನು. ದೇವರ ಮಕ್ಕಳೇ, ವಾಕ್ಯ ಹೇಳಬೇಕಾದ್ರೆ ಎಲ್ಲರೂ ಏಕ ಮನಸ್ಸಿನಿಂದ ಲಕ್ಷ್ಯ ಕೊಟ್ಟರು. ಹಲ್ಲೆಲೂಯ. ನೀವು ಏಕ ಮನಸ್ಸಿನಿಂದ ಲಕ್ಷ್ಯ ಕೊಡ್ತೀರಾ? ಯಾಕಂದರೆ ವಾಕ್ಯ ಎಂಥದ್ದು? ಜೀವವುಳ್ಳ ವಾಕ್ಯ. ಕೆಳಗಡೆ ನೋಡು. ಯಾಕಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ವಾಕ್ಯ ಹೇಳಿದಾಗಲೇ ದೆವ್ವಗಳು ಓಡೋಯ್ತು. ವಾಕ್ಯ ಹೇಳಿದಾಗಲೇ ದೆವ್ವಗಳು ಬಿಟ್ಟು ಹೋಯ್ತು. ಆಮೇಲೆ ಅನೇಕ ಪಾರ್ಶ್ವರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಏನುಂಟಾಯಿತು? ಸಂತೋಷ. ಹಲ್ಲೆಲೂಯ, ಸಂತೋಷ. ಯೇಸು ನಿನ್ನಲ್ಲಿ ಬಂದರೆ ನಿನಗೇನುಂಟಾಗುತ್ತೆ? ಸಂತೋಷ ಉಂಟಾಗುತ್ತೆ, ಸಮಾಧಾನ ಉಂಟಾಗುತ್ತೆ, ಶಾಂತಿ ಉಂಟಾಗುತ್ತೆ. ಹಲ್ಲೆಲೂಯ. ನಮ್ಮಲ್ಲಿ ಏನುಂಟಾಗುತ್ತೆ? ಸಂತೋಷ ಉಂಟಾಗುತ್ತೆ. ಮತ್ತು ಅದೇ ಅಧ್ಯಾಯದಲ್ಲಿ ನೋಡಪ್ಪ, 39ನೇ ವಾಕ್ಯ ನೋಡು. ಯಾವಾಗ ಸಂತೋಷ ಉಂಟಾಗುತ್ತೆ ಅಂತ ನೋಡಲ್ಲಿ. ಅವನು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನಾತ್ಮ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ. ನೀರಿನಲ್ಲಿಂದ ಮೇಲಕ್ಕೆ ಬಂದಾಗ ಯಾವಾಗ ಅದು ನೀರಿನಲ್ಲಿಂದ ಮೇಲಕ್ಕೆ ಬರೋದು? ದೀಕ್ಷಾಸ್ನಾನ ತಗೊಂಡು ನೀರಿನಲ್ಲಿಂದ ಮೇಲಕ್ಕೆ ಬಂದಾಗ ಏನಾಯ್ತು ನೋಡು? ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿನ ನಂಬಿದ ಮೇಲೆ ಏನುಂಟಾಗುತ್ತೆ? ಇಲ್ಲಿ ಕಂಚಿಗೆ ಏನು ಮಾಡಿದರು? ನಂಬಿದರೆ ಮಾತ್ರವಲ್ಲ, ಏನು ತಗೊಂಡ್ರು? ದೀಕ್ಷಾಸ್ನಾನ ತಗೊಂಡ್ರು. ದೀಕ್ಷಾಸ್ನಾನ ತಗೊಂಡು ಮೇಲೆ ಕೆತ್ತಿದಾಗ ಅವನಿಗೇನುಂಟಾಯ್ತಾರೆ? ಸಂತೋಷ ಉಂಟಾಯಿತು. ಹಲ್ಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಿ ಇಲ್ಲಿ? ಯಾಕೆ ಸಂತೋಷ? ಯೇಸು ನಮ್ಮ ಹೃದಯದಲ್ಲಿದ್ದಾವೆ. ಯೇಸು ನಮ್ಮ ಹೃದಯದಲ್ಲಿದ್ದರೆ ಸಂತೋಷ. ಹಲ್ಲೆಲೂಯ. ನೀನು ದೇವರನ್ನ ನಂಬಿದಾಗ ಸಂತೋಷ, ದೀಕ್ಷಾಸ್ನಾನ ತಗೊಂಡೋಗ ಸಂತೋಷ, ನೀನು ಕುಟುಂಬದಲ್ಲಿದ್ದಾಗ ಸಂತೋಷ, ನೀನು ಯಾವ ಊರಲ್ಲಿದೆಯೋ ಆ ಊರಿಗೆ ಸಂತೋಷ. ಹಲ್ಲೆಲೂಯ. ಯಾವ ಮನೆಯಲ್ಲಿದೆಯೋ ಆ ಮನೆಯಲ್ಲಿ ಸಂತೋಷ. ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೇ, ನಿನ್ನನ್ನು ನಂಬಿದವರಿಗೆಲ್ಲ ಸಂತೋಷ ಉಂಟಾಗುತ್ತಲ್ಲಪ್ಪ. ಹಲ್ಲೆಲೂಯ. ಸೈತಾನ ನಮ್ಮನ್ನು ಅನೇಕ ತೊಂದರೆಗಳು ಕಷ್ಟಗಳು ಬಂದಾಗ ನೀನದನ್ನೇ ಒಂದು ಆಶೀರ್ವಾದವಾಗಿ ಮಾಡುವ ದೇವರು ನೀನಾಗಿದೆಯಲ್ಲಪ್ಪ. ಹಲ್ಲೆಲೂಯ. ನಮಗೆ ಪ್ರಯಾಸಗಳು ರೋಗಗಳು ಕಷ್ಟಗಳು ಬಂದಾಗ ನೀನು ಇಳಿದು ಬರುವ ದೇವರಾಗಿದೆಯಲ್ಲಪ್ಪ. ಯೇಸುವೇ, ಇಲ್ಲಿ ಸೇರಿ ಬಂದವರನ್ನು ಆಶೀರ್ವದಿಸು. ವಾಕ್ಯವನ್ನು ಕೇಳುವ ಎಲ್ಲರನ್ನೂ ಆಶೀರ್ವದಿಸಪ್ಪ. ನಿನ್ನನ್ನು ನಂಬಿ ಸಂತೋಷವುಳ್ಳವರಾಗಿ, ಶಾಂತಿ ಉಳ್ಳವರಾಗಿ, ಸಮಾಧಾನವುಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.